ನಾವು ನಗರವನ್ನ ಕಾಯುವಂತಹ ಶ್ರೀ ಕುಂದುರುಮೊಟ್ಟೆ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿದ್ದೀವಿ. ಈ ದೇವಾಲಯಕ್ಕೆ ಸುಮಾರು 250 ವರ್ಷಗಳಷ್ಟು ಇತಿಹಾಸ ಇದೆ. ಕೊಡಗಿನ ಪ್ರಾಂತ್ಯದಲ್ಲಿ ಸಾಂಕ್ರಾಮಿಕ ರೋಗದಿಂದ ಜನರು ಬಳಲ್ತಾ ಇರುವಾಗ ರಾಜರು ಮತ್ತೆ ಊರಿನ ಮುಖಂಡರೆಲ್ಲ ಸೇರ್ಕೊಂಡು ಪ್ರತಿಷ್ಠಾಪಿಸಿದಂಥ ದೇವಸ್ಥಾನ ಇದು. ಇನ್ನು ಕುಂದುರುಮೊಟ್ಟೆ ಹೆಸರು ಯಾಕೆ ಬಂತು ಅಂತ ಹೇಳೋದಾದ್ರೆ, ಕೊಡವ ಭಾಷೆಯಲ್ಲಿ ಕುಂದೂರು ಅಂತ ಹೇಳಿದ್ರೆ ಗುಡ್ಡವಾದ ಪ್ರದೇಶ, ಕನ್ನಡದಲ್ಲಿ ಮೊಟ್ಟೆ ಅಂತ ಹೇಳಿದ್ರೆ ಕೂಡ ಗುಡ್ಡವಾದ ಎತ್ತರವಾದ ಪ್ರದೇಶ. ಈ ಹಿಂದೆ ಕೊಡಗಿನಲ್ಲಿ ಈ ಭಾಗದ ಜಾಗ ಗುಡ್ಡ ಪ್ರದೇಶದಿಂದ ಕೂಡಿತ್ತು, ಆದ್ರಿಂದ ಕುಂದುರುಮೊಟ್ಟೆ ಅನ್ನೋ ಹೆಸರು ಈ ಕ್ಷೇತ್ರಕ್ಕೆ ಬಂತು ಅಂತ ಇತಿಹಾಸ ಹೇಳುತ್ತೆ. ನೀವೆಲ್ಲರೂ ಕೂಡ ದಸರಾ ದಿನ ನಡೆಯುವಂತಹ ದಶಮಂಟಪಗಳ ಶೋಭಾಯಾತ್ರೆಗೆ ಕಾಯ್ತಾ ಇದ್ದೀರಾ. ಆದರೆ ಆ ಮಂಟಪವನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನಾವು ಇವಾಗ ತೋರಿಸ್ತಾ ಇದ್ದೇವೆ ನಿಮಗೆ. ಸರಿಸುಮಾರು ಹೆಚ್ಚು ಕಮ್ಮಿ 52 ವರ್ಷಗಳ ಹಿಂದಿನ ಇತಿಹಾಸವನ್ನು ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಸ್ಥಾನದ ಮಂಟಪಗಳು ಹೊಂದಿದೆ. ಯಾವ ರೀತಿ ಮಂಟಪವನ್ನು ಮಾಡ್ತಾರೆ, ಅದರಿಂದ ಎಷ್ಟು ಶ್ರಮ ಇದೆ, ಎಷ್ಟು ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಲ್ಲವನ್ನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ವರ್ಷಿಣಿ ದುರ್ಧರ ವರ್ಷಿಣಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಘೋಷಿಣಿ ಶಂಕರ ತೋಷಿಣಿ ವಿಷಮೋಷಿಣಿ ಘೋಷರತೆ ನಮುದಮಿ ರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ದೇ ಮಹಿಷಾಸುರ ಮರ್ದಿನಿ ಮರ್ದಿನಿ ಶೈಲ ಸುತೆ. ಇವಾಗ ನಮ್ಮ ಜೊತೆ ದಸರಾ ಉತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಸರ್ ಅವರಿದ್ದಾರೆ. ಇವರ ಉಸ್ತುವಾರಿ ಮೇಲೆ ಇವತ್ತು ಮಂಟಪಗಳೆಲ್ಲ ಇಲ್ಲಿ ಆಗ್ತಾ ಇದೆ. ಸೊ ಕೇಳೋಣ ಇವ್ರ ಜೊತೆನೆ. ಸರ್, ಯಾವ ರೀತಿ ವಿಭಿನ್ನವಾಗಿ ಈ ವರ್ಷ ಕುಂದುರುಮೊಟ್ಟೆಯ ಮಂಟಪವನ್ನು ನಾವು ನೋಡಬಹುದು? ಅಂದರೆ ಈ ವರ್ಷ ವಿಭಿನ್ನತೆ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ಕೂಡ ಒಂದೊಂದು ಕಥಾ ಸಾರಾಂಶನ ಹಾಕ್ಕೊಂಡು ನಾವು ಒಂದು ವಿಭಿನ್ನತೆಯಿಂದನೇ ಈ ದಸರಾ ಉತ್ಸವ ಸಮಿತಿಯ ನಾವು ಶೋಭಾಯಾತ್ರೆ ಮಂಟಪನ ತಯಾರು ಮಾಡುವಂಥದ್ದು. ಈ ಬಾರಿ ಏನು ಅಂತ ಹೇಳಿದ್ರೆ, ಇನ್ನಿತರ ನಮ್ಮ ಸಮಿತಿ ಇರುವಂಥವರೇ ಅಧ್ಯಕ್ಷರಾಗ್ತಿದ್ರು. ಆದರೆ ಈ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ದಸರಾ ಉತ್ಸವ ಸಮಿತಿಯಲ್ಲಿ ನಾವೆಲ್ಲ ಮಂಟಪ ತಯಾರಿಕೆಯಲ್ಲಿ ತೊಡಗಿಸ್ಕೊಂಡಿರುವವರು. ಆ ಸಮಿತಿ ತೊಡಗಿಸ್ಕೊಂಡಿರೋರಲ್ಲಿ ಮುಖ್ಯವಾಗಿ ನಾನು ಇರ್ತಿದ್ದೆ. ಹಾಗೆ ಈ ಬಾರಿ ನಾನು ಈ ಸಮಿತಿಯ ಅಧ್ಯಕ್ಷನಾಗಿದ್ದೀನಿ. ಸುಮಾರು 2 ತಿಂಗಳಿಂದ ಈ ಕೆಲಸ ಕಾರ್ಯಗಳು ನಡೀತಾ ಇದೆ. ಸುಮಾರು ನಿರಂತರವಾಗಿ ಒಂದು 20-22 ಜನ ಈಗ ನೀವು ಕಾಣ್ತಾ ಇದ್ದೀರಾ. ಇವರೆಲ್ಲ ನಿರಂತರವಾಗಿ ಈ ದಸರಾ ಶೋಭಾಯಾತ್ರೆ ಮಂಟಪ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆದರೂ ಈ ಬಾರಿ ಕಳೆದ ಬಾರಿ ನಾವು ಕದಂಬ ಕೌಶಿಕಿ ಅಂತ ಹೇಳುವಂಥ ಒಂದು ಕಥಾಸಾರಾಂಶವನ್ನು ಆಯ್ದುಕೊಂಡಿದ್ವಿ. ಅದು ನಮಗೆ ಫಲಿತಾಂಶ ಬರಲಿಲ್ಲ. ಆದರೆ ಈ ಬಾರಿ ನಾವು ಶಿವಪುರಾಣದಿಂದ ಆದಂತಹ ಒಂದು ಜಲಾಂಧರನ ವಧೆ ಅಂತ ಹೇಳುವಂಥ ಒಂದು ಕಥಾಸಾರಾಂಶನ ಆಯ್ಕೆ ಮಾಡ್ಕೊಂಡಿದ್ವಿ. ಅಂದರೆ ಇಂತಿಷ್ಟು ವರ್ಷಗಳ ಕಾಲ ಮಾಡಿದ ಕಥಾಸಾರಾಂಶಕ್ಕಿಂತ ಈ ವರ್ಷದ ಕಥಾಸಾರಾಂಶ ನಮ್ಮ ಏನು ನಾವು ಕಾರ್ಯಕರ್ತರಿದ್ವಿ ಅವರೆಲ್ಲರ ಮನಸ್ಸಿಗೆ ಒಂದು ವಿಭಿನ್ನತೆ ಇದೆ. ಆ ವಿಭಿನ್ನತೆ ಮೇರೆಗೆ ಒಂದು ಉತ್ತಮ ಒಂದು ಶೋಭಾಯಾತ್ರೆ ಮಂಟಪವನ್ನು ತಯಾರಿಕೆಯಲ್ಲಿ ನಾವೆಲ್ಲ ಈ ಬಾರಿ ತೊಡಗಿಸ್ಕೊಂಡಿದ್ವಿ. ಸರ್, ಇಷ್ಟು ವರ್ಷ ಮಾಡಿದ ಮಂಟಪಕ್ಕೆ ಈ ಮಂಟಪಕ್ಕೂ ಏನು ವ್ಯತ್ಯಾಸ ಇದೆ? ಅಂದರೆ ಇಷ್ಟು ವರ್ಷಗಳಲ್ಲಿ ಮಾಡಿದ ನಾವು ಹಲವಾರುಗಳ ಬಹುಮಾನಗಳನ್ನ ಪಡೆದುಕೊಂಡಂಥ ಒಂದು ನಮ್ಮ ಈ ಕುಂದುರುಮೊಟ್ಟೆ ದಸರಾ ಉತ್ಸವ ಸಮಿತಿ, ನಮ್ಮಲ್ಲಿ ಕಳೆದ 3-4-5 ವರ್ಷ ಹಿಂದೆ ನಾವು ಕೆಲವು ಮಂಟಪಗಳನ್ನ ತಯಾರಿಕೆ ಮಾಡಿದರಲ್ಲಿ ನಾವು ಮೂಷಿಕಾಸುರನ ವಧೆ ಅಂತ ಹೇಳುವಂಥ ಒಂದು ಕಥಾಸಾರಾಂಶ ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ನಾವು ಪ್ರಥಮ ಬಹುಮಾನ ಬಂತು. ಹಾಗೂ ಜನವಲಯದಲ್ಲಿ ಅದು ಹೆಚ್ಚಿನ ಮೆಚ್ಚುಗೆ ಪಡಿಸಿದ್ರು. ಅದೇ ರೀತಿ ನಾವು ಈಗ ಏನು ಮಾಡಿದ್ವಿ ಅಂದರೆ, ಈ ಬಾರಿ ತಗೊಂಡಂಥ ಒಂದು ವಿಭಿನ್ನತೆ ಅಂದರೆ ಕಥಾಸಾರಾಂಶನೇ ತುಂಬ ವಿಭಿನ್ನತೆ ಇದೆ. ಅಂತೂ ಅದಕ್ಕೆ ತಕ್ಕಂಥ ಕಲಾಕೃತಿಗಳನ್ನು ಕೂಡ ಅಷ್ಟೇ ನಾವು ಸಾರ್ವಜನಿಕರು ನಮಗೆ ಚಂದ ನೀಡುವುದರಿಂದಾಗಿ ಅವರ ಪ್ರೇಕ್ಷಣೆಗೆ ತಕ್ಕಂತೆ ಇರುವಂಥ ಒಂದು ಮಂಟಪನ ತಯಾರಿಕೆ ಮಾಡುವಂಥಲ್ಲಿ ನಾವು ಹೆಚ್ಚಿನ ಗಮನ ಹರಿಸಿದ್ವಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಸರ್, ನಿಮ್ಮ ಮಾತುಗಳೇ ನಿಮ್ಮ ಅನುಭವವನ್ನು ಹೇಳುತ್ತೆ. ತುಂಬ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಾ. ಹಾಗೆಯೇ ನಿಮಗೆ ಸಪೋರ್ಟ್ ಆಗಿ ನಿಮ್ಮ ಟೀಮ್ ಹೇಗಿದೆ? ಸೊ ಟೀಮ್ ಅವರು ಎಷ್ಟು ಶ್ರಮದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ? ಈಗ ನಮ್ಮ ಈ ವರ್ಷದ ಅಂದರೆ ನಮ್ಮ ಸಮಿತಿಯಲ್ಲಿ ಈಗ ನಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ನಾವೊಂದು ನೋಡಿ, ಈ ವಿಗ್ರಹಗಳ ಅಂದರೆ ಅಲಂಕಾರದ ವಿಚಾರಗಳಲ್ಲಿ ಬಂದರೆ ನೀವೆಲ್ಲ ಇಂತಿಷ್ಟು ಮಂಟಪಗಳನ್ನು ನೋಡಿರ್ಬೋದು. ಮಡಿಕೇರಿಯಲ್ಲಿ ನಗರದ ಪ್ರದರ್ಶನ ಇರುವಂಥ ಮಂಟಪಗಳಲ್ಲಿ ಕುಂದುರುಮೊಟ್ಟೆಯ ದಸರಾ ಉತ್ಸವ ಸಮಿತಿಯ ಮಂಟಪಗಳಲ್ಲಿ ಇರುವಂಥ ಕಲಾಕೃತಿಗಳು ಏನಿದೆ, ಆ ಕಲಾಕೃತಿಗಳು ಹೆಚ್ಚಿನ ಮೆರುಗನ್ನು ಅದರ ಅಲಂಕಾರಕ್ಕೆ ಬಂದಿರುತ್ತೆ. ನೀವು ಎಲ್ಲ ಸಾರ್ವಜನಿಕರು ನೋಡಿದ್ದಾರೆ. ಅದು ಇನ್ನೆಲ್ಲೂ ನೀವು ಈ 10 ಮಂಟಪಗಳಲ್ಲಿ ಆ ಅಲಂಕಾರ ನೋಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಈ ಬಾರಿ ನಮ್ಮಲ್ಲಿ ಏನಂತಂದರೆ, ಈ ಅಲಂಕಾರ ಕೆಲಸಗಳನ್ನು ಸುಮಾರು ಒಂದು
40 ವರ್ಷಗಳಿಂದ ನಿರ್ವಹಿಸ್ಕೊಂಡು ಬರುವಂಥ ಒಂದು PM ಖಾದರ್‌ರನ್ನು ನಾವು ಈ ವರ್ಷ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಮಾಡಿದ್ವಿ. ಅವರು ಈ 2 ತಿಂಗಳ ಹಿಂದೆಯೇ ಏನು ಕಲಾಕೃತಿಗಳಿಲ್ಲಿದೆ ಅದರೆಲ್ಲ ಅಲಂಕಾರದ ಪ್ರಾಮುಖ್ಯತೆ ವಹಿಸಿ ಅದನ್ನು ಈ ನೋಡಿ ಕೆಲವೇ ಇನ್ನೂ ದಿನಗಳಲ್ಲಿ ಅದು ಪೂರ್ತಿಗೊಳ್ತಾ ಇದೆ. ಹಾಗೂ ಇನ್ನಿತರ ನಮ್ಮಲ್ಲಿರುವಂಥ ಚಲನವಲನ ತಯಾರಿಕೆಯಲ್ಲಿರುವಂಥವರು ಇವರೆಲ್ಲರೂ ಅಷ್ಟೇ ನಮ್ಮ ಸದಸ್ಯರೇ ಇದ್ದಾರೆ. ಇವರೆಲ್ಲರೂ ಆ ಚಲನವಲನಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ತಂತಾನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಇನ್ನು ನೋಡ್ತಾ ಇದ್ದೀರಾ, ಇದಕ್ಕೆ ಬಣ್ಣ ಕೆಲಸಗಳಾಗಿರ್ಬೋದು, ಅಲಂಕಾರ ಕೆಲಸಗಳಾಗಿರ್ಬೋದು, ಇದು ಚಲನವಲನಗಳ ಕೆಲಸಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಇಲ್ಲಿಯ ಈ ಒಂದು ಸಮಿತಿಯ ಕಾರ್ಯಕರ್ತರೇ ಹೆಚ್ಚಿನ ಗಮನ ಹರಿಸ್ಕೊಂಡು ಮಾಡ್ತಾ ಇದ್ದಾರೆ ಮೇಡಮ್. ಅದರಿಂದಾಗಿ ಒಂದು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಹಣವನ್ನು ಕೊಟ್ಟು ನಮ್ಮ ಇವತ್ತಿನ ಈ ವರ್ಷದ ಅಂದರೆ ಸೆಟ್ಟಿಂಗ್ಸ್ ಏನಿದೆ ಆ ಸೆಟ್ಟಿಂಗನ್ನು ಕಲಾಸಾಗರ ಮಂಜು ಅಂತೇಳಿ ಮಾಡ್ತಾ ಇದ್ದಾರೆ. ಸುಮಾರು ಕಳೆದ ಒಂದು 15 ವರ್ಷಗಳಿಂದ ಅವರು ಆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಸರಿ ಅದನ್ನು ಹೆಚ್ಚು ಒತ್ತು ಕೊಟ್ಟು ಮಾಡ್ತಿದ್ದಾರೆ. ಉದ್ದೇಶ ಇಷ್ಟೇ, ಇಲ್ಲಿ ಏನು ಕಾರ್ಯಕರ್ತರಾಗಿ ಕೆಲಸಗಾರರಾಗಿ ಮಂಟಪ ತಯಾರಿಕೆಯಲ್ಲಿ ತೊಡಗಿಸಿಕೊಂಡವರು ಯಾರು ಅಧ್ಯಕ್ಷರಾಗ್ತಾರೆ, ಆಗ ಇವರೆಲ್ಲ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ಹುಮ್ಮಸ್ಸಿರುತ್ತೆ. ಮುಂದಿನ ಬಾರಿ ತಾವು ಕೂಡ ಈ ಸಮಿತಿಯ ಅಧ್ಯಕ್ಷನಾಗಬೇಕು ಅಂತ ಬಯಸುವಂಥವ್ರು ಹೆಚ್ಚಿನ ಮಂಟಪದ ಕಾರ್ಯನಿರ್ವಹಣೆಯಲ್ಲಿ ಹೆಚ್ಚಿನ ಒತ್ತು ಕೊಡ್ತಾರೆ. ಹಾಗೆಯೇ ಇವತ್ತಿನ ದಿನಗಳಲ್ಲಿ ನಾವು ಇಂತಿಷ್ಟು ವರ್ಷಗಳಲ್ಲಿ ಮಾಡಿದಾಗ ಮಂಟಪದ ಕಾರ್ಯಗಳು ದಸರಾದ 2-3 ದಿನಗಳ ಮುಂದಾಗಿ ತೊಡಗಿಸ್ಕೊಂಡ್ರೂ ಕೂಡ ಅಂತಿಮ ಪೂರ್ಣತೆ ಅಂತ ಬರ್ತಿರಲಿಲ್ಲ. ಆದರೂ ಈ ವರ್ಷ ನಮ್ಮ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿ ಹೊಂದಿದೆ, ಈ ಬಾರಿ ನಮ್ಮ ಮಂಟಪ ಪೂರ್ಣತೆಯನ್ನು ಪಡೆದುಕೊಂಡು ಜನ ಆಕರ್ಷಣೆಗೆ ಒಳಗೊಂಡು ಸಾರ್ವಜನಿಕರಿಗೆ ಇಂತಿಷ್ಟು ಪ್ರದರ್ಶನವನ್ನು ಕೊಡುವಂಥ ಒಂದು ನಿಲುವು ನಮ್ಮಲ್ಲಿದೆ. ಅದಕ್ಕೆ ತಕ್ಕಂತೆ ಕೆಲಸ ನಿರ್ವಹಿಸಲು ಎಲ್ಲರೂ ಕೂಡ ಆಸಕ್ತರಾಗಿದ್ದಾರೆ. ನೋಡಿದ್ರಲ್ಲ ಇಷ್ಟೊತ್ತು ಎಷ್ಟು ಹುಮ್ಮಸ್ಸಿಂದ ಮಾತಾಡಿದ್ರು ಅಂತೇಳಿ. ಅದೇ ರೀತಿ ಇವ್ರ ಕೆಲಸಗಳು ಕೂಡ ಇದೆ. ಎಲ್ಲರೂ ಕೂಡ ಅಕ್ಟೋಬರ್ 2ನೇ ತಾರೀಕು ದಶಮಂಟಪಗಳ ಮೆರವಣಿಗೆಗೆ ನೀವು ಕಾಯ್ತಾ ಇದ್ದೀರಾ. ಅದೇ ರೀತಿ ಬಹಳ ಅದ್ಭುತವಾಗಿ ಇವರು ಕೂಡ ಕಥಾ ಸಾರಾಂಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಸರ್, ಒಂದು ಲೈನಲ್ಲಿ ನೀವು ನಿಮ್ಮ ಟೀಮ್ನ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ನಾವು ಒಂದನೇ ಹೇಳ್ಬೇಕಂದ್ರೆ KCM ಅಂತ ಹೇಳ್ತೀವಿ ಮೇಡಮ್. ಸರ್ ಜೋರಾಗಿ ಹೇಳಿ. KCM ಅಂತ ಎಲ್ಲರೂ ಕೂಡ ಹೇಳ್ಬೇಕು. ಪುಳಿಯೋಗರೆ ಮಾಡಿದಾರಲ್ಲ, ಜೋರಾಗಿ. ಓಕೆ, ರೆಡಿ, 1 2 3 ಸ್ಟಾರ್ಟ್. ಜೈ KCM. ಸಾಲಿಲ್ಲ, ಇನ್ನೊಂದು ಚೂರು ಜೋರಾಗಿ. ಓಕೆ, ಜೈ KCM. ಕ್ಯಾಮ್ರಾ ನೋಡ್ಕೊಂಡು ರೆಡಿ, 1 2 3 ಸ್ಟಾರ್ಟ್. ಜೈ KCM.